ಜನ ನಾಟಿ ಕೋಳಿ ಸಾಕಿರೋರ್ಗೆ ಏನಪ್ಪ ಕೆಲಸ ಇರೋದು ಪಾರಂ ತವ ಏನು ಕೆಲಸ ಇರೋದಿಲ್ಲ ಅಂತಿರಲ್ಲ. ಬರೀ ಇವತ್ತು ಇದೊಂದು ಜೊಳ್ಳು ತುಂಬ್ಕೊಬರಕ್ಕೆ ಮತ್ತೆ ಇಲ್ಲಿ ಜೊಳ್ಳ ಕ್ಲೀನ್ ಮಾಡೋದಿರ್ತದಲ್ಲ ಅಂದರೆ ಈ ಥರ ಅದೆಲ್ಲ ಕ್ಲೀನ್ ಮಾಡ್ತಾ ಇರಬೇಕು. ಅಂತಂದರೆ ಇದೆಲ್ಲ ಕೋಳಿ ರೂಮ್ಗಳು ಕ್ಲೀನ್ ಮಾಡ್ತಾ ಇರಬೇಕು 15 ದಿನಕ್ಕೆ ಒಂದ್ಸಲ, ಇಲ್ಲಾಂದರೆ ಒಂದು ತಿಂಗ್ಳಿಗೆ ಒಂದ್ಸಲನಾದರೂ ನೀಟಾಗಿ ಕ್ಲೀನ್ ಮಾಡ್ಬಿಟ್ಟು ಈ ಥರ ಜೊಳ್ಳು ಅಂಡಲೇಬೇಕು. ಜೊಳ್ಳೆದಾರ ಅಂಡಲಿಲ್ಲ ಅಂತಂದರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಇದಾಗೋದಿಲ್ಲ. ಇಲ್ಲಿ ಕಾಣಿಸ್ತಾ ಇದೆ ನೋಡ್ರಿ, ಈ ಥರ ಜೊಳ್ಳು ಅಂಡ್ಕೊಂಡು ನೀಟಾಗಿ ಅಂತಂದರೆ ಕತ್ಲೆಯಲ್ಲಿ ಒಂದು ಸ್ವಲ್ಪ ಕತ್ಲೆ ಇಲ್ಲ ಅಂದಿರೋ ತೋರಿಸ್ತಿದೆ. ನಾನು ನಾಳೆ ಕತ್ಲೆ ಆಗೋ ಟೈಮು ಈ ಥರ ಜೊಳ್ಳೆಲ್ಲ ನಂಡಿ ನೀಟಾಗಿ ಮಡಿಕೋಬೇಕು. ನೀಟಾಗಿ ಅಣ್ಣದಕ್ಕೆ ಅಂತಂದರೆ ಈಗ ಕ್ಲೀನ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಏನಪ್ಪ ಅಂತಂದರೆ ರೋಗಗಳು ಜಾಸ್ತಿ ಅಂದ್ಬಿಟ್ಟು 15 ದಿನ 20 ದಿನ ತಿಂಗಳಿಗೆಲ್ಲ ಕ್ಲೀನ್ ಮಾಡ್ತಾ ಇರಬೇಕು. ಕ್ಲೀನ್ ಮಾಡಿಲ್ಲ ಅಂತಂದರೆ ಆಗೋದಿಲ್ಲ. ಆಮೇಲೆ ಏನಪ್ಪ ಅಂತಂದರೆ 700 ರೂಪಾಯಿ ಜೊಳ್ಳು ಹೇಳ್ದಲ್ಲ, ಈ ವಿಡಿಯೋದಲ್ಲಿ ಹೇಳಿದ್ನಲ್ಲ, ಜೊಳ್ಳು 700 ರೂಪಾಯಿ ಜೊಳ್ಳು ಇದು. ಈ ಥರ ಜೊಳ್ಳು ಹಾಕೊಂಡು ನೀಟಾಗಿ ಈ ಥರ ಎಲ್ಲ ಕ್ಲೀನ್ ಮಾಡ್ಕೊಂಡು ಕ್ಲೀನೆಸ್ಸಾಗಿ ಇಟ್ಕೊಂಡ್ರೆ ಮಾತ್ರ ಫಾರಮ್ಮು. ಕ್ಲೀನ್ ಮಾಡ್ಕೊಳ್ಳಿಲ್ಲ ಅಂತಂದರೆ ರೋಗಗಳು ಬರ್ತಾ ಇರ್ತವೆ. 15 ದಿನಕ್ಕೆ ಒಂದ್ಸತಿ ಇಲ್ಲ ತಿಂಗ್ಳಿಗೆ ಒಂದ್ಸಲಿ ಈ ಥರ ನೀಟಾಗಿ ಕ್ಲೀನ್ ಮಾಡ್ಕೊತಾನೆ ಇರಬೇಕು. ಕ್ಲೀನ್ ಮಾಡ್ಕೊಳ್ಳಿಲ್ಲ ಅಂತಂದರೆ ರೋಗಗಳು ಜಾಸ್ತಿ ಬೇಸಿಗೆಲಿ. ಅದಕ್ಕೆ ಜಾಸ್ತಿ ಜನ ಹೇಳೋದು ಫಾರಮ್ಗಳು ಎಷ್ಟು ನೀಟಾಗಿರ್ತವೆ ಅಷ್ಟು ರೋಗ ಕಡಿಮೆ. ನೀವು ಕ್ಲೀನ್ ಮಾಡ್ಕೊ ಔಷಧಿ ಹೊಡ್ಕೊತಾ ಇರಬೇಕಾಯ್ತದೆ ಇವಕ್ಕೆ. ಅಂತಂದರೆ ಕ್ಲೀನ್ ಮಾಡಿದಾಗೆಲ್ಲ ಔಷಧಿ ಹೊಡಿತಾ ಇರ್ಬೇಕು ಹಿಂಗೆ. ಮತ್ತು ಇದೆಲ್ಲ ಕೋಳಿಗಳು ಕೂತ್ಕೊಳ್ಳೋಕೆ ನಾವು ಮಾಡಿರೋದು. ಅಂದರೆ ಇಲ್ಲಿ ಕಾಣಿಸ್ತಾ ಇದೆಲ್ಲ, ಇದೆಲ್ಲ ಕೋಳಿಗಳು ಕೂತ್ಕೊಳ್ಳೋಕೆ ಅಂದ್ಬಿಟ್ಟು ನಾವು ಮಾಡಿರೋದು. 700 ರೂಪಾಯಿ ಜೊಳ್ಗೆ. ಇಲ್ಲಿ ಕಾಣಿಸ್ತಾ ಇರೋ ಜೊಳ್ಗೆ 700 ರೂಪಾಯಿ. ಏನೂ ಮಾಡೋಂಗಿಲ್ಲ. ತುಂಬ ಜನ ಅನ್ಕೋಬೋದು ಆದಾಯ ಆಯ್ತದೆ, ಲಾಭ ಆಯ್ತದೆ, ಅಲ್ಲೇನು ಕೆಲಸ ಇಲ್ಲ ಅದು ಇದು ಅಂತ. ಬಟ್ ಕೆಲಸ ಯಾಕ್ರಣ ಇಲ್ಲ, ದಿನ ಹೆಚ್ಚು ಕಮ್ಮಿ ಹೇಳ್ತಾಯಿದ್ರೆ ಹೊಸಿ ಕೆಲಸ ಬೀಳೋದಿಲ್ಲ. ಅಷ್ಟು ಕೆಲಸ ಇದ್ದೇ ಇರ್ತವೆ, ಏನೂ ಮಾಡೋಕ್ಕಾಗೋದಿಲ್ಲ. ಕೆಲಸ ಇದ್ದರೂ ಮಾಡಲೇಬೇಕು. ಅಂದರೆ ಕೆಲವ್ರು ಹೆಂಗಪ್ಪ ಅಂತಂದರೆ ಇದಕ್ಕೆ ಸುಣ್ಣದ ಪುಡಿ ಕೆಳಗಡೆ ಹೊಡೆದ್ಬಿಟ್ಟು ಮೇಲ್ಗಡೆ ಆಮೇಲೆ ಜೊಳ್ಳು ಹಾಕ್ತಾರೆ. ಕೆಲವ್ರು ಹೆಂಗಪ್ಪ ಅಂದರೆ ಡೈರೆಕ್ಟ್ ಜೊಳ್ಳು ಹಾಕತ್ತಾರೆ.